ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಇರಾನ್ ದಾಳಿ. ಕ್ಷಿಪಣಿ ಡ್ರೋನ್ಗಳನ್ನು ಹೊಡೆದುರುಳಿಸಿದ್ದೇವೆ, ಅವಶೇಷಗಳಷ್ಟೇ ಬಿದ್ದಿವೆ ಎಂದ ದುಬೈ ಆಡಳಿತ. ಆದರೂ ದುಬೈ ಜನರಲ್ಲಿ ಮತ್ತೆ ಹೆಚ್ಚಿದ ಆತಂಕ. ಗೃಹ ಬಳಕೆ ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯಲ್ಲಿ ಏರಿಕೆ. ಎಲ್ಪಿಜಿ ದರ ಏರಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ. ರೇಸ್ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದಲ್ಲಿ ಕೇಂದ್ರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ. ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗ್ತಾ ಇರೋ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೇವೆ. ಹೊರೆ ಹೊರೋದಕ್ಕೆ ತಯಾರಾಗಿರಬೇಕು. ಅದಕ್ಕೆ ಎಲ್ಪಿಜಿ ಬೆಲೆ ಏರಿಕೆ ಆಗಿದೆ. ಸಿಲಿಂಡರ್ ದರ ಏರಿಕೆಯನ್ನ ಸಮರ್ಥಿಸಿಕೊಂಡ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಬಜೆಟ್ನಲ್ಲಿ ಆಗದ ಮೂರನೇ ಹಂತದ ಶುದ್ಧೀಕರಣ ಪ್ರಸ್ತಾಪ. ಸಿಟ್ಟಿಗೆದ್ದ ಚಿಕ್ಕಬಳ್ಳಾಪುರ ರೈತರಿಂದ ಸಿಎಂ ಡಿಸಿಎಂಗೆ ಎಚ್ಎನ್ ವ್ಯಾಲಿ ನೀರು ಕೊರಿಯರ್. ಉಸ್ತುವಾರಿ ಸಚಿವ, ಶಾಸಕ, ವಿಪಕ್ಷ ನಾಯಕ ಡಿಸಿಗೂ ಕಂದವಾರ ಕೆರೆಯ ನೀರು ಪಾರ್ಸೆಲ್ ಕಳಿಸಿ ಆಕ್ರೋಶ. ಒಳ ಮೀಸಲಾತಿ ಜಾರಿಗೆ ಹೆಚ್ಚಾಗುತ್ತಿರುವ ಆಗ್ರಹ. ಶಿಕಾರಿಪುರದಲ್ಲಿ ಮಾದಿಗ ಸಮಾಜದಿಂದ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ. ಶ್ರೀ ಷಡಾಕ್ಷರ ಮುನಿ ಸ್ವಾಮೀಜಿ ನೇತೃತ್ವದಲ್ಲಿ ಮೆರವಣಿಗೆ ನಡೆಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.